ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ನಮ್ಮ ಬೆಂಗಳೂರಿನ ಹಿರಿಯ ರಂಗಭೂಮಿ ಕಲಾವಿದರು, ಹಾಸ್ಯ ನಟರು ಆದಂತಹ ಶ್ರೀಯುತ KN ಕೃಷ್ಣಮೂರ್ತಿರವರವರು ನಮ್ಮನ್ನು ಅಗಲಿದರು ಅಂತ. ಅವರ ನೆನಪು ಎಲ್ಲ ರಂಗಭೂಮಿ ಕಲಾವಿದರಲ್ಲಿ ಯಾವಾಗಲೂ ಸ್ಥಿರಸ್ಥಾಯಿಯಾಗಿ ಉಳಿದದ್ದು. ಸ್ನೇಹಿತರೆ, ನನ್ನ ಪಕ್ಕದಲ್ಲಿ ತಾವು ನೋಡ್ತಾ ಇದ್ದೀರಿ ಶ್ರೀಯುತ ಕುಮಾರ್ರವರು. ಇವರು ಅಂತಾರಾಷ್ಟ್ರೀಯ ಯೋಗಪಟುಗಳು. ಕೃಷ್ಣಮೂರ್ತಿರವರವರ ನಿಕಟವರ್ತಿಗಳು ಅಲ್ಲದೆ ಅವರ ಸಹೋದರರು ಸಹ ಹೌದು. ಅವರು ಸಹ ಎಲ್ಲಾದರೂ ಒಂದು ನಾಟಕ ನಡೆದರೆ ಹಾಸ್ಯ ಪ್ರಸಂಗಗಳನ್ನ ತಾವಾಗಿಯೇ ಕ್ರಿಯೇಟ್ ಮಾಡ್ತಾಯಿದ್ರು. ಅಂಥ ಒಂದು ಸುಂದರವಾದ ನಾಟಕದ ತುಣುಕನ್ನು, ಹಾಸ್ಯ ಸನ್ನಿವೇಶವನ್ನು ನಮ್ಮ ಮಿತ್ರ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಕುಮಾರ್ ಅವರ ಬಳಿ ಕೇಳಿಕೊಂಡಾಗ, ನಮಸ್ತೆ ಕುಮಾರ್ಜಿ ಅವರೇ. ಕೃಷ್ಣಮೂರ್ತಿರವರವರು ಇವತ್ತು ನಮ್ಮನ್ನು ಅಗಲಿ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅವರ ಬಗ್ಗೆ ಹೇಳೋದಾದರೆ, ಅವರ ಅಣ್ಣನಾಗಿ, ಅವರ ನಿಕಟವರ್ತಿಯಾಗಿ, ಯೋಗಾಸನ ಪಟುವಾಗಿ, ನೀವು ಒಂದು ಕಾರ್ಯಕ್ರಮದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪಾತ್ರವನ್ನು ಮಾಡಿದರೆ ನೀವು. ಅವರು ಹಿಂದೂ ಮುಸ್ಲಿಂ ಸ್ನೇಹಿತರುಗಳು ಸೇರಿದಾಗ ಯಾವ ರೀತಿ ನಡೀತಾರೆ ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಮನವರಿಕೆ ಮಾಡಿಕೊಡಿ. ನಾವು ಅದನ್ನು ಪ್ರಸಾರ ಮಾಡ್ತೇವೆ. ನಮಸ್ಕಾರ. ಕುಣಿಗಲ್ ತಾಲೂಕು ಡೊಂಬರಹಟ್ಟಿಯಲ್ಲಿ ಒಂದು ಶನಿ ದೇವಸ್ಥಾನ ಇದೆ. ಅಲ್ಲಿ ಆನಂದ್ ಗುರೂಜಿ ಅಂತಿದ್ದಾರೆ. ಅವ್ರು ವರ್ಷಕ್ಕೊಂದ್ಸರಿ ಶಿವರಾತ್ರಿ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ನನ್ನ ತಮ್ಮ ನಾವಿಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಯೋಗಪಟುಗಳು. ನಾವು ಯೋಗನೂ ಅಲ್ಲಿ ಡೆಮೋ ಮಾಡಿದ್ವು. ಮತ್ತು ಡ್ರಾಮಾ ಮುದ್ಕನ ಮದುವೆ ಇರ್ಬೋದು, ಮತ್ತು ಹಿಂದೂ ಮುಸ್ಲಿಮ್ಸ್ ಬಾಂಧವ್ಯ ಹೇಗೆ ಅನ್ನೋದನ್ನು ನಾವೇ ಒಂದು ಕ್ರಿಯೇಟ್ ಮಾಡಿ ಒಂದು ಡ್ರಾಮಾನ ಮಾಡಿದ್ವು. ಅಲ್ಲಿ ಅವನು ಮುಸ್ಲಿಮ್ಸ್ ಪಾರ್ಟ್ ಮಾಡೋದು, ನಾನು ಊರಿನ ಗೌಡ ಪಾರ್ಟ್ ಮಾಡೋದು. ಆ ಡ್ರಾಮಾದಲ್ಲಿ ಅಲ್ಲಿರೋರ್ನೆಲ್ಲ ನಗಿಸ್ತೀವಿ. ಆ ಥರ ನಾವು ಒಂದು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಂತ ಅಲ್ಲ, ಬೇರೆ ಯಾವುದೋ ಒಂದು ಯೋಗಾಸನ ಕಾಂಪಿಟೇಷನ್ಗೆ ಹೋದರೆ ಅಲ್ಲಿ ನಮಗೆ ಫ್ರೀ ಸಿಗುತ್ತೆ. ಆ ಟೈಮಲ್ಲಿ ನಾನು ನನ್ನ ತಮ್ಮ ಇಬ್ಬರೂ ಈ ಡ್ರಾಮಾಗಳನ್ನು ಆಡ್ತಾಯಿದ್ವು. ಹಾಗಾಗಿ ನನ್ನ ತಮ್ಮನ್ನು ನಾನು ಕಳ್ಕೊಂಡು ಭಾಳ ಫೀಲಿಂಗಲ್ಲಿದ್ದೀನಿ. ಅದು ನಿಮ್ಮ ಮುಂದೆ ನಾನು ಹೇಳ್ಕೊಂಡಿದ್ದೀನಿ. ಸ್ನೇಹಿತರೆ, ಇದಿಷ್ಟು ನಮ್ಮ ಪ್ರೀತಿಯ ಆತ್ಮೀಯರಾದಂತಹ ಕುಮಾರ್ಜಿರವರ ಮಾತು. ಆ ಒಂದು ಹಾಸ್ಯ ಸನ್ನಿವೇಶವನ್ನು ಜನಗಳು ನೋಡಿ ಅಲ್ಲಿ ಬಹಳ ಖುಷಿಯನ್ನು ಪಟ್ಟರು, ಸಂತೋಷಪಟ್ಟರು. ಆ ಸನ್ನಿವೇಶವನ್ನು ನಮ್ಮ ಮಿತ್ರ ವೀಕ್ಷಕರಿಗಾಗಿ ನಾನು ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಾವೀಗ ಹೋಗೋಣ ಕುಣಿಗಲ್ ತಾಲೂಕಿನ ದೊಂಬರಹಟ್ಟಿ ಗ್ರಾಮಕ್ಕೆ. ಅಲ್ಲಿ ಶನಿದೇವರ ದೇವಸ್ಥಾನದ ಮುಂದೆ ನಡೆದಂತಹ ಹಾಸ್ಯ ಪ್ರಸಂಗವನ್ನು ನೋಡ್ಕೊಂಬರೋದಕ್ಕೆ. ನಾನು ಬಸ್ ಕಾಯ್ತಾ ಇದ್ದೀನಲ್ಲ, ಸಿಟಿ ಹೋಗ್ಬೇಕು. ಬೇರೆ ಹಿಂದಿಗೆ ಬಸ್ ಬರ್ತದೆ ಸೌಕರ್ಯ, ಆ ಬಸ್ನಾಗೆ ಹೋಗ್ತೀವಿ. ಆಗಲ್ಲ ಕಲ, ನಾವು ಹೋಗ್ಬೇಕು, ಅರ್ಜೆಂಟ್ ಹೋಗ್ಬೇಕಲ್ಲ ಬಸ್ಗೆ. ನಮ್ದಿಗೆ ಒಂದು ಕತೆಗೆ ಹೇಳ್ಬೇಕು ಅಂತಿದ್ದೆ. ನಿಮ್ದಿಗೆ ಕತೆ ನಾನ್ ಬಸ್ ಬಂದಿಲ್ಲ ಅಂತ ಒದ್ದಾಡ್ತೀವಿ. ಏನು ಕತೆ ಹೇಳ್ತಾರಂತೇಳಿ. ಏನು ಕತೆ ಹೇಳ್ಬೇಕು, ನೀವು ಕೇಳ್ಬೇಕು. ಏನ್ ಕತೆ ಅದು? ಮಹಾಭಾರತ ಕತೆ ಹೇಳ್ತಾರೆ. ಮಹಾಭಾರತ ಈ ನನ್ನ ಮಗನ ಮಹಾಭಾರತದಲ್ಲಿ ನಿನ್ಗೇನ ಗೊತ್ತು? ಮಹಾಭಾರತ ಯಾಕೆ ಸೌಕರ್ಯ? ನಮ್ಗೆ ಮಹಾಭಾರತಕ್ಕೆ ಗೊತ್ತಿಲ್ಲ. ಏನು ನಮ್ಗೆ ಕರ್ನಾಟಕದಲ್ಲಿ ಹುಟ್ಟಿಬಿಟ್ಟು ಮಹಾಭಾರತಕ್ಕೆ ಗೊತ್ತಿಲ್ಲ ಅಂದ್ರೆ ಚೆನ್ನಾಗಿ ನಗ್ತಾರೆ. ಮಹಾಭಾರತಕ್ಕೆ ಹೇಳ್ತಾರೆ ಯಜಮಾನ್ರೆ ನಮ್ದಕ್ಕೆ. ಏನ್ ಹೇಳು, ಬೇಗ ಹೇಳ್ಬಿಟ್ಟು ಹೋಗ್ಬಿಟ್ಟು ಹೋಯ್ತಾ ಇರು. ನೀವು ಹಿಂದಿಗೆ ಬಸ್ ಹೋಗ್ತೀನಿ ಅಂದ್ರೆ ನಾನು ಕತೆಗೆ ಹೇಳ್ತಾರೆ. ಬೇಗ ಹೇಳಿ. ಒಂದ್ ಕೆಲಸ ಮಾಡು, 1 ಗಂಟೆ ಬಿಟ್ಕೊಂಬ. ಕ್ಯಾಸ್ ಅವ್ರು ಹಿಂಗೆ ಮಾಡ್ತಾರೆ. ನಮ್ಗೆ ಮರವಾದಾಗೆ ಇಲ್ಲ, ನಮ್ದಿಗೆ ಗಂಟೆಗೆ ಬಿಟ್ಕೊಂಡ್ ಬರ್ಬೇಕು. ಹೆಂಗೆ ಹೇಳ್ತಾರೆ ನಿಮ್ಗೆ? ಗಂಟೆ ಅನ್ನಕಲ್ಲ, ಟೈಮು. ಓಹೋ, ಟೈಮ್ಗೆ ನಿಮ್ಗೆ ಗಂಟೆಗೆ ಹೇಳ್ತಾರೆ. ಮಾಡ್ಕೊಂಡ್ರಿ ನಮ್ಗೆ ಕತೆಗೆ ಹೇಳ್ಬಿಟ್ಟ. ಹೇಳು. ಅದೇ ಮಹಾಭಾರತ ಕತೆಗೆ ಪಾಂಡವರು ಇಲ್ಲ, ಪಾಂಡವರು ಇದ್ದಾರೆ. ಪಾಂಡವಪುರದೊಳಗೆ ಇರ್ತಾರೆ. ಪಾಂಡವರು ಪಾಂಡವಪುರದಲ್ಲಿ ಇರ್ತಾರೆ. ಯಾವ ನನ್ನ ಮಗ ಅಂತ ಹೇಳಿದ್ದೀನಿ. ಹೌದು ಸೌಕರ್ಯ. ಯಾಕಂದ್ರೆ ಆ ಪಾಂಡವರು ಪಾಂಡವಪುರದಲ್ಲಿ ಇದ್ದಿದ್ದಕ್ಕೇನೆ ಅದು ಪಾಂಡವಪುರ ಅಂತ ಹೆಸರು, ಇಲ್ಲದೆ ಚನ್ನಪಟ್ಟಣಕ್ಕೆ ಅಂತ ಹೆಸರು ಬರ್ತಾರೆ. ನೋಡೋ, ಜಾಸ್ತಿ ತಲೆ ತಿನ್ಬೇಡ, ಮೊದಲೇ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಅದೇನು ಹೇಳ್ಬೇಕು ಕೇಳ್ಬಿಟ್ಟು ಒಯ್ತಾ ಇದ್ದೀನಿ. ನಾನು ಹೇಳ್ದು ಕೇಳಿ ಸೌಕರ್ಯ. ಹೇಳು. ಆ ಪಾಂಡವರಿಗೆ ಇಲ್ಲ ಒಂದು ಟೀಮು. ಏನ್ ಟೀಮು? ಆ ಪಾಂಡವರಿಗೆ ಟೀಮು. ಯಾವುದು? ಅದರಲ್ಲಿ ಮೊದಲನೇದಿಗೆ ಧರ್ಮಂದುರಾಯ ಇರ್ತಾರೆ. ಯಾವಲ್ಲ ಅವನು ಧರ್ಮಂದುರಾಯ? ಅದೇ ಪಾಂಡವ ಟೀಮ್ಗೆ ಮೊದಲನೇದು ಅಣ್ಣಗೆ ಇಲ್ಲ, ಅವನು ಧರ್ಮಂದುರಾಯ. ನನ್ನ ಮಗನೇ, ಅದು ಧರ್ಮಂದುರಾಯ ಅಲ್ಲ ಕಲಾ, ಧರ್ಮಂದುರಾಯ. ನಿನ್ ಜೊತೆ ಸರಿ ನನ್ನ ಬಾಯಿನ ಕೆಟ್ಟೈತಲ್ಲ. ಸರಿ ಹೇಳ ಅದೇನಂತ. ಇನ್ನೊಂದಿಗೆ ಅವನಿಗೆ ತಮ್ಮಗೆ ಇರ್ತಾರೆ ಸರ್. ಯಾರು? ಅದು ಭೀಮುಂದು ಅಣ್ಣ. ಭೀಮುಂದು ಅಣ್ಣಕ್ಕಲ್ಲ, ಭೀಮಣ್ಣಕ್ಕಲ್ಲೇ. ಭೀಮುಂದು ಅಣ್ಣಗೆ ಮೂರನೇಗೆ ಅಣ್ಣಗೆ ಇರ್ತಾರೆ. ಯಾರು? ಮೂರನೇಗೆ ತಮ್ಮ. ಯಾರು? ಮೂರನೇದು ಅಣ್ಣಗೆ ಯಾರು? ಸೆಂಟ್ರಲ್ ಪಾಂಡವ.
ಯಾವನ್ಲ ಅವನು ಸೆಂಟ್ರದ ಪಾಂಡವ? ಸೆಂಟ್ರಲ್ ಪಾಂಡವ. ಯಾವನ್ಲ ಅವನು ಸೆಂಟ್ರದ ಪಾಂಡವ? ಮೂರನೇದು ತಮಗೆ ಇಲ್ಲ. ಯಾರ ಅವನು? ಧರ್ಮಂದು ರಾಯ ಆಯ್ತು, ಹಾ. ಭೀಮಂದು ಅಣ್ಣ ಆಯ್ತು, ಹಾ. ಇನ್ನೊಬ್ಬ ಸೆಂಟ್ರದ್ದು ಪಾಂಡವ. ಲೇ ಅವನು ಸೆಂಟ್ರದ ಪಾಂಡವ ಅಲ್ಲ ಕಲ, ಅರ್ಜುನ ಕಲ ಅವನು. ಲೇ ಅಯ್ಯೋ, ಮಧ್ಯಮ ಪಾಂಡವ ಅಂತ ಹೇಳ್ತಾರೆ. ನಿಮ್ಗೆ ಕನ್ನಡದಲ್ಲಿ ಹೇಳ್ತಾರೆ, ನಮ್ದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಸೆಂಟ್ರದ್ದು ಪಾಂಡವ. ಬೇಗ ಹೇಳ, ಹೇಳ್ಬೇಕು ಹೋಗ್ತಾರಲ್ಲ. ಸಾವುಕಾರ ಮತ್ತೊಂದು ಪಾಂಡವ ಇಲ್ಲ, ಹಾ. ಸೆಂಟ್ರದ್ದು ಪಾಂಡವ. ಹಾ. ಅವ್ನಿಗೆ ಇನ್ನೊಂದು ಹೆಸರಿಗೆ ಏನು? ಅದೇ ಪಾತ್ರೆ. ಪಾತ್ರೆ? ಏನ್ ಅಡಿಗೆ ಮಾಡೋ ಪಾತ್ರೆನಲ್ಲಿ? ಪಾರ್ಥ ಕಲಲ್ಲಿ ನನ್ನ ಮಗನೇ. ಅದೇ ಪಾತ್ರೆ. ಹಾ, ಪಾರ್ಥ. ಪಾತ್ರೆ. ಪಾರ್ಥ. ಪಾತ್ರೆ. ಪಾತ್ರೆ. ನಿಂದೆ ಸರಿ ನಾನೇ ಕೊಟ್ಟೈತಿ. ಸರಿ ಹೇಳ ಸಾವುಕಾರ ಅದು ಮೂರಾಯ್ತು. ಹಾ. ನಾಲ್ಕನೇದು ತಮಗೆ ಇದ್ದಾರೆ. ಯಾರು? ಸಾಯಿಂದು ದೇವ. ಯಾವಂದ್ರೆ ಅವನು ಸಾಯಿಂದ ದೇವ? ಸಾಯಿಂದು ದೇವಾಗ ಇಲ್ಲ. ನನ್ ಮಗನೇ, ಸೈಂಧವ ಕಲ ಅವನು, ಸಹದೇವ ಕಲ. ಅದೇ ಸಾಯಿಂದು ದೇವ. ಸಹದೇವ. ಸಾಯಿಂದು ದೇವ. ಸಹದೇವ. ಸಾಯಿಂದು ದೇವ. ಸಾಯಿಂದು ದೇವ. ನಾಲ್ಕಿಗೆ ಆಯ್ತು. ಆಯ್ತು. ಐದೇ ಒಂದು ತಮಗೆ ಇದ್ದಾರೆ. ಯಾರು? ಒಂದು ನೆಕ್ಲ. ಬಾ ನೆಕ್ತೀನಿ ಬಾ. ನನ್ ಮಗನೇ, ಕಲ ಅವನು. ಏನ ಇದು ಮಹಾಭಾರತ ಹಾಳು ಮಾಡ್ತಿದ್ಯಲ್ಲ. ಅದೇ ಸಾವುಕಾರ ನೆಕ್ಲ ಅಂತ ಇಲ್ವಾ? ನಕುಲ. ಓ ನಕುಲ. ಹೇಳು ಮುಂದಕ್ಕೆ ಹೇಳ. ಆ ಟೀಮ್ ನಾಗೆ ಆಪೋಸಿಟ್ ಗೆ ಒಂದು ಟೀಮ್ ಇರ್ತಾರೆ. ಆಪೋಸಿಟ್ ಯಾರದು? ಹಿಂಗೆ ಹ, ಕೇಳಿದ್ರು ಟೀಮು. ಯಾರು? ಅದೇ ದುರ್ಯೋಧನ. ಯಾವಲ್ಲ ಟೀಮ್ಗೆ ಕ್ಯಾಪ್ಟನ್ ಇಲ್ಲ. ಯಾರ್ರಿ ದುರ್ಯೋಧನ? ದುರ್ಯೋಧನ. ಅಯ್ಯೋ ನನ್ ಮಗನೇ, ದುರ್ಯೋಧನ ಕಲ ಅವನು. ಅದೇ ಸಾವುಕಾರ ದುರ್ಯೋಧನ. 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 ನಿಂದೆ ಸರಿ ಅನ್ಬಾಯಿನ ಕೆಟ್ಟೋಯ್ತಲ್ಲ. ಲೇ ಸರಿ ಹೇಳ, ಇದ್ರ ಒಯ್ತಾರಲ್ಲ ನನಗೆ ಕೆಟ್ಟೋಯ್ತದೆ. ಕತೆಗೆ ಪೂರ್ತಿ ಹೇಳು, ಹೇಳು. ಅರ್ಧಾಗೆ ಕತೆ ಮಾಡ್ಬಿಟ್ರೆ ನಿಮ್ಗೆ ನಾಲ್ಕಿಗೆ ಹೋಗ್ಬಿಡ್ತಾರೆ. ನನ್ ಮಗನೇ ಹೇಳು, ಪೂರ್ತಿ ಹೇಳು. 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 ಅದೇ ಸಾವುಕಾರ ಹಾ. ಆ ದುರ್ಯೋಧನಾಗೆ ತಮಗೆ ಇಲ್ಲ. ತಮ್ಮಗೆ ಯಾರು? ಅದೇ ದೋಷದ. ಹಾ, ದುರ್ಯೋಧನಾಗೆ ತಮಗೆ ಇಲ್ಲ. ಯಾರು? ದೋಸೆ ಇದು ಅಣ್ಣ. ದೋಸೆದು ತಮ್ಮ. ಯಾವ ದೋಸೆ ಅಲ್ಲ? ದೋಸೆ ಇದು ಅಣ್ಣ. ಲೇ ದೋಸೆ ಇದ್ರೆ ಅಣ್ಣ ಯಾರ ಸರಿಗೆ ಹೇಳ. ಅವ್ರ ತಮ್ಮಗೆ ಸೀರೆಗೆ ಎಳೆಯಿಕ್ಕಿಲ್ಲ. ಅಪ್ಪು ನನ್ ಮಗನೇ. ಲೇ ದುಶ್ಯಾಸನ ಕಲ್ಲ ಅವನು. ನನ್ ಮಗನೇ, ಹೋಗಿ ದುಶ್ಯಾಸನ ಹೋಗಿ ದೋಸೆ ವಾಸನೆ ಇರ್ತಿದ್ಯಲ್ಲ. ಏನು ವಸ್ತು ಅನ್ಮತ್ತಾಯ್ತಲ್ಲ ನಿನ್ಗೆ. ದೋಸೆ ವಾಸನೆಗೆ ದುಶ್ಯಾಸನಿಗೆ ದುಶ್ಯಾಸನ ನೋಡು. 100 ಜನ ಅವ್ರೆ, ಅವ್ರ ಹೆಸರು ಹೇಳ್ದಂಗ ನನ್ ಮಗನೇ ನಿಂಗೆ ಸರಿ ಮಾಡ್ತೀನಿ. ಹೊಟ್ಟೈತಿ ನಾವು. ಅದೆಲ್ಲ ಹೇಳು, ಕರೆಕ್ಟ್ ಹೇಳು. ಅವರಲ್ಲಿ ಒಂದು ಶಾಕುಂತಲೆಗೆ ಇಲ್ಲ. ನನ್ ಮಗನೇ, ಮಹಾಭಾರತದಲ್ಲಿ ಶಾಕುಂತಲ ಎಲ್ಲಾ ಬರ್ತಾಳೆ. ಒಂದು ಟೀಮಲ್ಲಿ ಬಂದ್ಬಿಟ್ಟು ಹೋಗ್ತಾರಣ್ಣ ಹಿಂಗೆ. ಯಾರಲ್ಲ ಅವರು? ಹಿಂಗೆ ಅನ್ಕೊಂಡು ಹಿಂಗೆ ಕುಂತ್ಕೊಂಡು ಬರ್ತಾರಲ್ಲ ಶಾಕುಂತ. ಅಯ್ಯೋ ನನ್ ಮಗನೇ, ಅದು ಶಕುನಿ ಕಲ. ಹೆಸರಿಗೆ ಅಲ್ಲ, ಹೆಸರಿಗೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಹೆಸರು ಬದಲಾಯಿಸ್ಕೊಂಡ್ಬಿಟ್ಟವ್ರೆ ನಿಮ್ಮ ಕೊಡೆ. ಆಯ್ಕೆ ಸಾವುಕಾರ ಹಾಗೆ ಮಾಡ್ತಾರೆ. ಹೇಳ ಮುಂದಕ್ಕೆ. ಶಕುನಿಗೆ ಹೇಳ್ತಾರೆ. ಶಕುನಿ ಎಲ್ಲಾಗಿ ಸೇರ್ಬಿಟ್ಟು ಒಂದ್ಸರಿ ಎಲ್ಲ ಇಸ್ಪೀಟ್ ಕಾಡಿಗೆ ಬೇಕಿತ್ತು. ಅಂಗಡಿಗೆ ಎಲ್ಲ ಹೋಗಿ ಇಸ್ಪೀಟ್ ಕಾಡಿ ನೋಡ್ಕೊಂಡು ಬಂದ್ರು ಸಾವುಕಾರ. ಅವ್ರು ಇಸ್ಪೀಟು. ಅಯ್ಯ ನನ್ ಮಗನ ಯಾರಲ್ಲ ಇಸ್ಪೀಟ್ ಪಗಡೆಕಲ್ಲ ಅದು. ಅದೇ ಸಾವುಕಾರ ನಮ್ಗೆ ಹೇಳ್ತಾರೆ. ಏನ್ ಕೇಳಿ, ಅಂಗಡಿಗೆ ಎಲ್ಲ ಹೋಗಿ ಇಸ್ಪೀಟ್ ಕಾಡು ಹುಡುಗರು ಕೊನೆಗೆ ಸಿಕ್ಕಿಲ್ಲ, ಪಗಡೆಗೆ ತಗೊಂಡು ಬಂದ್ಬಿಟ್ಟು ಆಡೋದು ಪಗಡೆ. ಅಯ್ಯ ನನ್ ಮಗನಲ್ಲಿ ಏನಂತ ಮಹಾಭಾರತ ಅರ್ಧ ಕೆಡಿಸ್ತಿದ್ದಿಲ್ಲ ಅಲ್ಲಿನು. ಹೇಳ ಮುಂದಕ್ಕೆ. ಅದಾಯ್ತು ಸಾವುಕಾರ. ಅವಾಗ ಅವರೆಲ್ಲ ಸೇರ್ಕೊಂಡು ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಕ್ಕೆ ಬಟ್ಟೆಗೆ ಎಲ್ಲ ತರಬೇಕು, ಸೀರೆಗೆ ಎಲ್ಲ ತರಬೇಕು. ಎಲ್ಲ ಲಾರಿ ಒಳಗೆ ಎಲ್ಲ ಹಾಕೊಂಡ್ಬಿಟ್ಟು ಸೀರೆಗೆ ತರಬೇಕಲ್ಲ. ಏನಕ್ಕೆ ಅದು? ಅದೇ ದುಶ್ಯಾಸನ ಅದು ಸೀರೆಗೆ ಎಳೆಯಿಕ್ಕಿಲ್ಲ, ಎಳಿತಾರೆ. ಅವಾಗ ಪರಮಾತ್ಮಗೆ ಬಂದು ಸೀರೆಗೆ ಕೊಡಿಕ್ಕಿಲ್ಲ. ಅವಾಗ ಸೀರೆಗೆ ಬೇಕಿತ್ತು, ಅಲ್ಲಿ ಹುಡುಕಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ನನ್ನ ಮಗನೇ, ಸೀರೆ ಆ ತರದಲ್ಲ ಕಲ. ಕೃಷ್ಣ ಕೈಯಿಂದ ಬಿಡ್ತಾನೆ. ಕೈಯಿಂದ ಬಿಡ್ತಾರೆ. ಕೈಯಿಂದ ಯಾರ ಸೀರೆಗೆ ಬರ್ತದೆ? ಯಾರಾದ್ರೂ ಹೇಳಿ ಸ್ವಾಮಿ, ಕೈಯಿಂದ ಸೀರೆಗೆ ಬರ್ತದೆ? ಕೃಷ್ಣ ಅಂದಾಗ ತೂತಿಂದ ಬರ್ತದೆ ಕಲ. ತೂತಿಗೆ ಬರ್ತದೆ. ಸೀರೆ ತೂತಿಗೆ ಬರ್ತದೆ ಅಲ್ಲ, ಇಲ್ಲಿ ತೂತಿಗೆ ಆಗ್ಬಿಟ್ರೆ ರಕ್ತಾಗೆ ಬರ್ತದೆ. ರಕ್ತ ಸೀರೆಗೆ ಬರ್ತದೆ. ನನ್ನ ಮಗನೇ, ಅದು ಶಾಸ್ತ್ರ ಕಲಲ್ಲಿ ಅಲ್ಲಿಂದ ಸೀರೆ ಹೋಗ್ತದೆ. ಅದು ಸರಿ. ಅದು ದುಷ್ಯಂತ ವಾಸನೆ ಇಲ್ಲ. ದುಶ್ಯಾಸನ. ಅವನು ಯಾರದು ದ್ರೌಪದಿಗೆ ಅಲ್ಲ, ದ್ರೌಪದಿ ಅವ್ರಿಗೆ ಸೀರೆಗೆ ಇಳಿಯಿಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ? ಹಾಯ್ದು ಕೃಷ್ಣ ಏನ ಏನ್ ಸಾವುಕಾರ? ಏನ ಹಾವು ಅಂದಲ್ಲ. ಆ ಹಾವಿಗೆ ಎಲ್ಲ
ಆ ಸೀರೆಗೆ ಎಲಿಕ್ಕಿಲ್ಲ ಹಾ. ದ್ರೌಪದಿ ಎರಡು ಕೈ ಮೇಲೆ ಇಟ್ಬಿಟ್ಟು ಕೃಷ್ಣ ಪರಮಾತ್ಮ ಹಾವು ಹಾವಲ್ಲ ಕಲ ಹಾವು ಅಂದ್ರೆ ಬಾ ಅಂತ. ಓ ಹಂಗೆ ಕರೆಯೋದು. ಆವಾಗ ಹಂಗೆ. ಆ ಕೃಷ್ಣಗೆ ಇಲ್ಲ ಹಾ. ಏರೋಪ್ಲೇನ್ ಹೋಗ್ತಾ ಇದ್ದಾರೆ. ಕೃಷ್ಣ ಏರೋಪ್ಲೇನ್ ಅಲ್ಲಿ ನೋಡ್ರಿ ನನ್ನ ಮಗ ಹೇಳೋದು ಏರೋಪ್ಲೇನ್ ಅಲ್ಲಿ ಕೃಷ್ಣ ಹೋಗ್ತಾನಂತಲೇ, ಅದು ಪುಷ್ಪಕ ವಿಮಾನಕ್ಕಲ್ಲ. ನಿಮ್ದು ಕನ್ನಡದಾಗೆ ಹೇಳ್ತಾರೆ, ಇಂಗ್ಲಿಷ್ನಾಗೆ ಹೇಳ್ತಾರೆ. ಹೇಳ ಮುಂದಕ್ಕೆ. ಆಮೇಲೆ ಹಾ. ಕೃಷ್ಣಗೆ ಏನ್ ಮಾಡ್ತಾರೆ, ಇಲ್ಲಿ ದ್ರೌಪದಿ ಹಾವಿಗೆ ಹೇಳಿಕ್ಕಿಲ್ಲ, ಹಾ. ಕೃಷ್ಣ ಅಲ್ಲಿಂದ ಹೀಗೆ ದುಮ್ಮು ಬಿಡ್ತಾರೆ. ಅಲ್ಲಿಂದ ತುಂಬುತ್ತಾನೆ. ಏನು ದುಮ್ಮು ಬಿಡ್ತಾರೆ? ನಿಮ್ಮ ಅಪ್ಪ ನೋಡಿದ್ನ? ಲೇ, ಹೇಳ ಮುಂದಕ್ಕೆ ಹೇಳ. ಅವ್ನಿಗೆ ಬಂದ್ಬಿಟ್ಮೇಲೆ ಹಾ. ಆ ಸಿರಿಗೆ ಲೋಡ್ ಮಾಡಿ ತಂದಿರಲ್ಲ, ಹಾ. ಅವ್ನಿಗೆ ಆಶೀರ್ವಾದ ಮಾಡ್ಬಿಟ್ಟು ಎಲ್ಲ ಸಿರಿಗೆ ಕೊಟ್ಬಿಡ್ತಾರೆ. ಹಾ, ಕೊಟ್ಬಿಟ್ಟು? ಆಮೇಲೆ ಆ ಟೀಮ್ಗೆ ಇಲ್ಲ ಹಾ. ಪಗಡೆಗೆ ಬಿಡೋದು ಕೆಲಸ ಮಾಡ್ತಾರೆ. ಹಾ. ಆ ಪಗಡೆಗೆ ಒಂದು ಹಿಂಗೆ ಬಿಡ್ತಾರೆ, ಇರೋದು ಆಸ್ತಿಗೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಕಳ್ಕೊತಾರೆ. ಆಮೇಲೆ ಒಂದು ತಂಬಿಗೆ ರೂಪಾಯಿ ಇಲ್ಲ. ದಮ್ಡಿ ಅಂತ ಹೇಳ್ತಲ್ಲ, ಅದೇ ₹1 ಇಲ್ಲ. ನನ್ನ ಮಗನೇ ಹೇಳ ಮುಂದಕ್ಕೆ. ಅದು ₹1 ಹೇಳ್ಬೇಕ. ದಮ್ಡಿನೂ ಇಲ್ಲ ಸಾವ್ಕಾರ, ಎಲ್ಲ ಕಳ್ಕೊಂಡ್ಬಿಟ್ಟು ಹಾ. ಎಲ್ಲ ಪಿಕ್ನಿಕ್ ಹೋಗ್ಬಿಡ್ತಾರೆ. ಪಿಕ್ನಿಕ್ಗೆ ಅವರು ಅವ್ರು ಯಾವ ಪಿಕ್ನಿಕ್ ಹೋಗ್ತಾರಲ್ಲ, ಅದೇ ಸಾವ್ಕಾರೆ ಅವರೆಲ್ಲ 14 ವರ್ಷ ಹೋಗಿಲ್ಲ ಪಿಕ್ನಿಕ್ ಅಂತ. ಅದು ವನವಾಸಕ್ಕಲ್ಲ, ಪಿಕ್ನಿಕ್ ಅಲ್ಲ. ನಿಮಗೆ ವನವಾಸಕ್ಕೆ ಹೇಳ್ತಾರೆ, ನಮಗೆ ಪಿಕ್ನಿಕ್ ಹೇಳ್ತಾರೆ. ಹೇಳ ಮುಂದಕ್ಕೆ ಹೇಳ. ಅದೇ. ಬಸ್ ಸಾವ್ಕಾರ ಹೋಗ್ತೀನಿ. 2 ಬಸ್ ಹೋಯ್ತು ಮಗನೇ, ನೀನು ಕರೆಕ್ಟಾಗಿ ಹೇಳ್ಬಿಟ್ಟು ಹೋಯ್ತಾ ಇರು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.